ಕೊನೆಗೂ ಕೂಡ ಉಪೇಂದ್ರ ಅವರು ನಟಿಸಿ ನಿರ್ದೇಶಿಸಿರುವ ಯುಐ ಸಿನಿಮಾದ ಟೀಸರ್ ಇವತ್ತು ರಿಲೀಸ್ ಆಯಿತು. ಟೀಸರ್ ಹೇಗಿದೆ ಮತ್ತು ಕಾರ್ಯಕ್ರಮದಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು, ಟೀಸರ್ ಬಗ್ಗೆ ಉಪ್ಪಿ ಏನ್ ಹೇಳಿದ್ರು ಕೇಳ್ತಾ ಹೋಗೋಣ. ಯುಐ ಟೀಸರ್ ಫುಲ್ ಕಲರ್ಫುಲ್ ಲೋಕ. ಉಪೇಂದ್ರ ನಯಾ ಲೋಕದ ತಿಲಕ. ಕತ್ತಲೆ ತುಂಬಿದ ವಿಡಿಯೋಗೆ ಆಡಿಯೋ ಸೇರಿಸಿ ಮೊದಲ ಕಂಟೆಂಟ್ ಅನ್ನ ರಿವೀಲ್ ಮಾಡಿದ್ರು ಉಪೇಂದ್ರ. ಈಗ ಕಲರ್ಫುಲ್ ದೃಶ್ಯಗಳನ್ನ ರಿವೀಲ್ ಮಾಡಿ ಅಭಿಮಾನಿಗಳಿಂದ ಶಿಳ್ಳೆ ಚಪ್ಪಾಳೆ ಗಿಟ್ಟಿಸಿಕೊಂಡಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಯುಐ ಟೀಸರ್ ಲಾಂಚಿಂಗ್ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಿತು. ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್, ಪಬ್ಲಿಕ್ ಟಿವಿಯ ಮುಖ್ಯಸ್ಥ ರಂಗನಾಥ್, ನಿರ್ಮಾಪಕ ಅಲ್ಲು ಅರವಿಂದ್ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಜೊತೆಯಾದರು. ಸರ್, ನಂಗೆ ಟೈಟ್ಲ್ ಇಟ್ಟಾಗಲೇ ಒಂಥರ ವಿಭಿನ್ನವಾಗಿದೆ. ಯುಐ ನಾನು ಕೇಳ್ತಾ ಇದ್ರು ಉಪೇಂದ್ರ, ನಿಮ್ಗೇನು ಅನಿಸ್ತು ಈ ಸಿನಿಮಾ ಬಗ್ಗೆ? ಇಲ್ಲ, ಭಾಳ ವಿಷಯಗಳಿದೆ. ಯಾಕಂದ್ರೆ ವರ್ಲ್ಡ್ ತೋರಿಸ್ತಾ ಇದ್ದೀರಾ. ಯು ಅಂದ್ರೆ ವರ್ಲ್ಡ್, ನೀವು ನೋಡೋ ನಾನು ಅಂದ್ರೆ ನನ್ನ ಕಣ್ಣು. ಐ ಆಮ್ ಸೀಯಿಂಗ್ ದ ವರ್ಲ್ಡ್ ಥ್ರೂ ಯು. ಆ ಥರ ಡಿಫ್ರೆಂಟ್ ಕಲರ್ಸ್ ಇದೆ, ಕ್ಯಾರೆಕ್ಟರ್ಸ್ ಇದೆ. ಎಷ್ಟೆಷ್ಟು ಅಬ್ರಿವೇಷನ್ ಕೊಡ್ಬೋದು ಸಿನಿಮಾದಲ್ಲಿ. ಯಾಕಂದ್ರೆ ಉಪೇಂದ್ರ ಥಾಟ್ಸ್ 1-2 ಅಲ್ಲ, ಫಿಲಾಸಫಿ ಬಗ್ಗೆ ಹೇಳಿದ್ರು 100%. ಹಿ ಹ್ಯಾಸ್ ಗಾಟ್ ಅ ಸಿಂಪಲ್ ಫಿಲಾಸಫಿ ಬಟ್ ಅ ರಿಯಲ್ ಫಿಲಾಸಫಿ. ಪಿಕ್ಚರ್ ಮಾಡಿದ್ರ ಮೇಲೆ ನಾವು ಮಾತಾಡಬಾರ್ದು, ಅದ್ರ ಬಗ್ಗೆ ನೀವು ಮಾತಾಡ್ಬೇಕು, ಅದೇ ಚಂದ. ನಾವು ಮಾತಾಡೋದು ಚೆನ್ನಾಗಿರಲ್ಲ. ಒಂದ್ ಸಿನಿಮಾಲಿ ಈ ಡೈಲಾಗು ಹೇಳಿದೀನಿ ನಾನು. ಮನುಷ್ಯನಿಗೆ 3 ಸ್ಟೇಜ್ ಬರುತ್ತಂತೆ. ಒಂದು ಸ್ಟೇಜ್ ಅಲ್ಲಿ ನಾನ್ ಕರೆಕ್ಟ್ ಆಗಿದ್ದೀನಿ, ಪ್ರಪಂಚ ಸರಿ ಇಲ್ಲ ಅಂತ. ಅವಾಗ 5 ಸಿನಿಮಾಗಳು ಮಾಡಿದೆ ನಾನು. ಸ್ವಲ್ಪ ಮೆಚುರಿಟಿ ಬರ್ತಿದ್ದಂಗೆ ನನ್ನಲ್ಲೇನೋ ಪ್ರಾಬ್ಲಮ್ ಇದೆ, ಹೊರಗೆಲ್ಲ ಕರೆಕ್ಟ್ ಆಗಿದೆ ಅನ್ಸಕ್ ಶುರು ಆಯ್ತು. ಅದಕ್ಕೊಂದೇ ಸಿನಿಮಾ ಮಾಡಿದೆ. ಈಗ ಯಾವ ಪರಿಸ್ಥಿತಿ ಬಂದಿದ್ದೀನಿ ಅಂದ್ರೆ, ನಾನು ಕರೆಕ್ಟ್ ಆಗಿದ್ದೀನಿ, ಎಲ್ಲರೂ ಕರೆಕ್ಟ್ ಆಗಿದ್ದಾರೆ, ಎಲ್ಲ ಕರೆಕ್ಟ್ ಆಗಿ ಇದೆಯಲ್ಲ ಅಂತ. ಅದಾದ್ರ ಮೇಲೂ ಎಲ್ಲೋ ಒಂದು ಶಕ್ತಿ ಇನ್ನೂ ಇದೆ ಕಣ, ನಿನ್ನ ಕೆಲಸ ನೀನ್ ಮಾಡ್ಬೇಕು ಅಂತ ಈ ಸಿನಿಮಾ ಮಾಡಿಸಿದೆ. ಈ ಸಿನಿಮಾ ಮಾಡಿರೋದೇ ನೀವುಗಳು ಮಾತಾಡಬೇಕು ಅಂತ, ನಾನ್ ಮಾತಾಡಬೇಕು ಅಂತಲ್ಲ. ಇಷ್ಟೇ ವಿಷಯ. ಉಪೇಂದ್ರ ತಮ್ಮ ಸಿನಿಮಾಗಾಗಿ ಎಷ್ಟು ಕಷ್ಟಪಡ್ತಾರೆ ಅನ್ನೋದನ್ನ ಶಿವಣ್ಣ ಮಾತನಾಡಿದ್ರು. ಕನ್ನಡದಲ್ಲಿ ಮಾತ್ರವಲ್ಲ, ತೆಲುಗಿನಲ್ಲೂ ಉಪ್ಪಿಗೆ ಬಹಳಷ್ಟು ಅಭಿಮಾನಿಗಳಿದ್ದಾರೆ. ತೆಲುಗಿನಲ್ಲೂ ಸಿನಿಮಾ ಗ್ರ್ಯಾಂಡ್ ರಿಲೀಸ್ ಆಗಬೇಕು ಅಂತ ಅಲ್ಲು ಅರವಿಂದ್ ಹೇಳಿದ್ರು. ಟೀಸರ್ ನೋಡಿ ಸಂಭ್ರಮಿಸೋದು ಮಾತ್ರವಲ್ಲ, ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಗೆಲ್ಲಿಸಬೇಕು ಅಂತ HR ರಂಗನಾಥ್ ಸರ್ ಉಪ್ಪಿ ಅಭಿಮಾನಿಗಳಿಗೆ ಕಿವಿಮಾತು ಹೇಳಿದ್ರು. ಉಪೇಂದ್ರ ಈ ಫಿಲಮ್ ಬಹಳ ಕಷ್ಟಪಟ್ಟಿದ್ದಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ದೀರ್ಘಕಾಲದ ನಂತರ ಅವರ ನಿರ್ದೇಶನದಲ್ಲಿ ಬಂದಿದೆ ಈ ಫಿಲಮ್ಮು. ಆ AI ಏನೇನ್ ಮಾಡುತ್ತೋ ಮುಂದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನೇನ್ ಮಾಡುತ್ತೋ ಅನ್ನೋದು ನಮ್ಗೆ ಇನ್ನೂ ಅರ್ಥವಾಗ್ತಿಲ್ಲ. ಅದೇ ತರ ಈ UI ಏನ್ ಮಾಡುತ್ತೋ ಅನ್ನೋದು ಅರ್ಥವಾಗ್ತಿಲ್ಲ. ಅದ್ಭುತವಾಗಿ ಮೂಡ್ ಬಂದಿದೆ ಸಿನಿಮಾ ಅನ್ನೋದನ್ನ ನವೀನ್ ಹೇಳಿದ್ದಾರೆ. ನೀವು ಇಲ್ಲಿ ಕೂತ್ಕೊಂಡು ಇಷ್ಟು ಜನ 10 ಸರಿ ಚಪ್ಪಾಳೆ ವಿಷಲ್ ಹೊಡೆದ್ರೆ ಪ್ರಯೋಜನ ಇಲ್ಲ. ಟೀಸರ್ ಫಿಲಮ್ಗೆ ಹೋಗಿದ್ವಿ, ರಿಲೀಸ್ಗೆ ಹೋಗಿದ್ವಿ, ತುಂಬಾ ಚೆನ್ನಾಗಿದೆ ಫಿಲಮು, ಎಲ್ಲ ನೋಡ್ರಪ್ಪ ಅಂತ ಹೇಳಿ, ಆಗ ಅದಕ್ಕೆ ನಿಜವಾದ ಬೆಲೆ ಬರುತ್ತೆ. ದಿಸ್ ಇಸ್ ಆಲ್ಮೋಸ್ಟ್ ಹಾರ್ಡ್ ವರ್ಕ್ ಆಫ್ ಉಪ್ಪಿ ಸರ್ಸ್ ವಿಷನ್, ಉಪ್ಪಿ ಸರ್ಸ್ ಟ್ರೆಮೆಂಡಸ್ energy that we have brought out on screen just to show you a glimpse of that. This is just the 2 minutes of that, and I am sure that the entire audience is waiting for the entire big movie. So I'm just wishing everybody here. ಇನ್ನು ಸಿನಿಮಾ ಜರ್ನಿ ಮತ್ತು ಕಂಟೆಂಟ್ ಬಗ್ಗೆ ನಿರ್ಮಾಪಕ ನವೀನ್ ಮನೋಹರ್ ತಮ್ಮ ಅನುಭವವನ್ನ ಹಂಚಿಕೊಂಡ್ರು. ಈಗಾಗಲೇ ಸಿನಿಮಾದ ಬಹುತೇಕ ಕೆಲಸಗಳು ಕಂಪ್ಲೀಟ್ ಆಗ್ತಿದೆ. ಯುಐ ಚಿತ್ರದಲ್ಲಿ ಒಟ್ಟು 1.5 ಗಂಟೆಯಷ್ಟು ಗ್ರಾಫಿಕ್ಸ್ ಇದೆ ಅನ್ನೋದು ರಿವೀಲ್ ಆಗಿದೆ. ಒಟ್ಟು 9ರಿಂದ 10 ಭಾಷೆಗಳಲ್ಲಿ ಯುಐ ಬಿಡುಗಡೆ ಆಗಲಿದೆ ಅನ್ನೋದು ಸದ್ಯದ ಅಪ್ಡೇಟ್. ಟೀಸರ್ ನೋಡಿ ಸಿನಿಮಾ ರಂಗದ ಹಲವರು ಮೆಚ್ಚಿಕೊಂಡಿದ್ದಾರೆ. ಈ ಸಿನಿಮಾ ಹಿಟ್ ಆಗುತ್ತೆ ಅಂತ ಭವಿಷ್ಯ ನುಡಿದಿದ್ದಾರೆ. ಹರೀಶ್ ಸಿನಪ್ಪ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.